ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಇವತ್ತು ನಾನು ಇಡ್ಲಿಗೆ ಸೈಡ್ ಡಿಶ್ಶಾಗಿ ಹೆಸರುಬೇಳೆ ಸಾಂಬಾರು ಮಾಡೋಣ ಅಂತ ಇದ್ದೀನಿ. ಬನ್ನಿ ಸ್ಟಾರ್ಟ್ ಮಾಡೋಣ. ಅದಕ್ಕೀಗ ಮೊದಲು ಬೇಳೆನ ನಾನು ಹೆಸರುಬೇಳೆ ಎಷ್ಟು ಸಾಂಬಾರು ಬೇಕೋ ಅಷ್ಟು ತಗೊಂಡು ತೊಳೆದಿಟ್ಟಿದ್ದೀನಿ. ಇವಾಗ ಇದರ ಜೊತೆಗೆ ನಾವು ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ. ಅದಕ್ಕೆ ಇವಾಗ ಸ್ವಲ್ಪ ಒಂದೆರಡು ಟೊಮೊಟೊ, ಸ್ವಲ್ಪ ಈರುಳ್ಳಿ, ಸ್ವಲ್ಪ ಅರಿಶಿನ ಹಾಕ್ಕೊಂಬಿಡೋಣ. ಆವಾಗಲೇ ಇದು ಚೆನ್ನಾಗಿ ಬರುತ್ತೆ. ಸ್ವಲ್ಪ ಬೆಳ್ಳುಳ್ಳಿನ ಹಾಕೊಳ್ಳೋಣ. ಸ್ವಲ್ಪ ಎಣ್ಣೆ ಹಾಕೊಳ್ಳೋಣ. ಇವಾಗ ಇದು ಮುಚ್ಚಿಬಿಟ್ಟು ಬೇಯಿಸ್ಬಿಡೋಣ. ಸ್ಟವ್ ಆನ್ ಮಾಡಿ ಕುಕ್ಕರ್ ಇಟ್ಟಿದ್ದೀನಿ. ಕುಕ್ಕರ್ ಮುಚ್ಚಿಬಿಟ್ಟು ಇದನ್ನು ಒಂದು 3 ವಿಸಿಲು ಬೇಯಿಸ್ಬಿಡೋಣ. ಅಷ್ಟು ಬೇಗ ನಾವು ಇಡ್ಲಿಗೆ ರೆಡಿ ಮಾಡ್ಕೊಂಬಿಡೋಣ. ಇಡ್ಲಿ ಹಸಿಟ್ಟು ಯಾವ ರೀತಿ ಬಂದಿರ್ತಾರೆ ನೋಡೋಣ. ಚೆನ್ನಾಗಿ ಉಬ್ಬಿ ಬಂದಿದೆ. ವಿಸಿಲ್ ಬಂದು ನೋಡಿ, ಚೆನ್ನಾಗಿ ಉಬ್ಬಿ ಬಂದಿದೆಯಲ್ಲ. ಇಡ್ಲಿ ಹಸಿಟ್ಟು ರೆಡಿಯಾಗಿದೆ. ಈಗ ಇಡ್ಲಿ ಮಾಡಿಬಿಡೋಣ. ಅಷ್ಟು ಬೇಗ ಆ ಕಡೆ ಸಾಂಬಾರು ರೆಡಿಯಾಗುತ್ತೆ. ಇಡ್ಲಿ ಹಸಿಟ್ಟನ್ನ ಚೆನ್ನಾಗಿ ಕಲ್ಸ್ಕೊಂಡ್ಬಿಡೋಣ. ನೋಡಿ, ಈ ರೀತಿ. ಇವಾಗ ಇಡ್ಲಿ ಮಾಡಿದ್ರೆ ಚೆನ್ನಾಗಿ ಮೃದುವಾಗಿ ಬರುತ್ತೆ. ಇಡ್ಲಿಗೆ ನೀರು ಕುಯ್ತಾ ಇದೆ. ಇವಾಗ ಈಗ ಇಡ್ಲಿ ಮುಚ್ಚಿಬಿಟ್ಟಿದ್ದೀನಿ. ಒಂದು 15 ನಿಮಿಷ ಬೇಯಲಿ. ಬೇಳೆ ಬೆಂದಿದೆ. ಇವಾಗ ಇದನ್ನು ರುಬ್ಕೊಬೇಕು. ಇದರಲ್ಲಿ ಆಗಲ್ಲ, ಸೊ ಇದರಲ್ಲಿ ಟ್ರಾನ್ಸ್ಫರ್ ಮಾಡ್ಕೊಂಬಿಡೋಣ ರುಬ್ಕೊಳ್ಳೋಕ್ಕೆ. ಸ್ವಲ್ಪ ಹುಣಸೆಹಣ್ಣು ಹಾಕ್ಕೊಂಡು ಸಾಲ್ಟ್ ಹಾಕ್ಕೊಂಡು ರುಬ್ಕೊಂಬಿಡೋಣ. ಸಾಂಬಾರು ಎಷ್ಟು ಬೇಕೋ ಅಷ್ಟು ಸ್ವಲ್ಪ ನೀರು ಹಾಕಿ ಕಲಿಸ್ಕೊಂಡು ಸ್ವಲ್ಪ ಗಟ್ಟಿಗಿರಲಿ, ಇಡ್ಲಿಗೆ ಚೆನ್ನಾಗಿರುತ್ತೆ. ಈಗ ಅದಕ್ಕೆ ಒಗ್ಗರಣೆಗೆ ನಾವು ಎಣ್ಣೆ ಹಾಕೋಣ. ಮೊದಲು ಎಣ್ಣೆಗಾದ್ಮೇಲೆ ಸ್ವಲ್ಪ ಸಾಸಿವೆ, ಒಂಚೂರು ಹಿಂಗು ಹಾಕ್ಬಿಡೋಣ. ಒಣಮೆಣಸಿನ್ಕಾಯಿ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಆಮೇಲೆ ಬೆಳ್ಳುಳ್ಳಿ ಹಾಕ್ಕೊಳ್ಳಿ. ಚೆನ್ನಾಗಿ ಅದು ಸ್ವಲ್ಪ ಫ್ರೈ ಆಗಲಿ. ನಂತರ ಸ್ವಲ್ಪ ಕರಿಬೇವು ಹಾಕೊಳ್ಳಿ. ಈಗ ಸ್ವಲ್ಪ ಈರುಳ್ಳಿ ಹಾಕೊಳ್ಳೋಣ. ಸಾಂಬಾರಲ್ಲಿ ಆಲ್ರೆಡಿ ಈರುಳ್ಳಿ ಹಾಕಿದ್ವಿ. ಇವಾಗ ಒಗ್ಗರಣೆಗೆ ಸ್ವಲ್ಪ ಫ್ರೈ ಆಗಲಿ. ಇದು ಸ್ವಲ್ಪ ಕಲರ್ಗೆ ರೆಡ್ ಚಿಲ್ಲಿ ಪೌಡರು, ಅದು ಸಾಂಬಾರು ಸ್ವಲ್ಪ ಕಲರ್ ಬರುತ್ತೆ. ಅದು ಎಣ್ಣೆಲಿ ಹಾಕ್ಬಿಡೋಣ. ಆವಾಗಲೇ ಫ್ರೈ ಆದರೆ ಚೆನ್ನಾಗಿದೆ. ಈಗ ಒಗ್ಗರಣೆ ಹಾಕ್ಬಿಡೋಣ ಸಾಂಬಾರು. ಈಗ ಸಾಂಬಾರು ಚೆನ್ನಾಗಿ ಕುದೀಲಿ. ನೋಡಿ ಫ್ರೆಂಡ್ಸ್, ಸಾಂಬಾರು ಯಾವ ಥರ ಕುದೀತಾ ಇದೆ ನೋಡಿ. ಇವಾಗ ರೆಡಿ ಆಯಿತು ಸಾಂಬಾರು. ಸ್ಟವ್ ಈಗ ಆಫ್ ಮಾಡ್ಕೊಂಡ್ಬಿಟ್ಟಿದ್ದೀನಿ. ಈಗ ಇಡ್ಲಿ ಜೊತೆ ಸಾಂಬಾರನ್ನ ಟೇಸ್ಟ್ ಮಾಡೋ ಟೈಮು. ನನ್ನ ಚಾನಲ್ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಬಿಡಿ. ಒಂದು ಲೈಕ್ ಕೊಡಿ ಮತ್ತು ಶೇರ್ ಮಾಡಿ. ಲೈಕ್ ಕೊಡಿ. ನೋಡಿ, ಇವಾಗ ಇಡ್ಲಿ ಜೊತೆ ಸಾಂಬಾರನ್ನ ಟೇಸ್ಟ್ ಮಾಡ್ತಾಯಿದ್ದೀನಿ. ನೋಡಿ, ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ ಸಾಂಬಾರನ್ನ. ನೋಡಿ, ಬಿಸಿ ಬಿಸಿಯಾಗಿದೆ. ಬಿಸಿಯಾಗಿ ಅಂದರೆ ಟೇಸ್ಟ್ ಚೆನ್ನಾಗಿರುತ್ತೆ. ನೀವು ಮೇಲೆ ಟ್ರೈ ಮಾಡಿ. ಇಷ್ಟೊಂದು ಬಿಸಿ ಬೇಡ, ಸ್ವಲ್ಪ ನೀವು ಆರಲಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆಯಲ್ಲ.
ತುಂಬ ಬಿಸಿ ಇದೆ, ಆದರೆ ಚೆನ್ನಾಗಿ ಬಂದಿದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಸಿಗೋಣ ಮತ್ತೆ ಇನ್ನೊಂದು ವಿಡಿಯೋದಲ್ಲಿ. ಬಾಯ್, ಟೇಕ್ ಕೇರ್.